ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಮುದ್ಗಲ್ ಪಟ್ಟಣವನ್ನ ತಾಲೂಕು ಕೇಂದ್ರವನ್ನಾಗಿ ಮಾಡುವ ಬಂದ ಕಾರ್ಯಕ್ರಮ ಸೂಕ್ತ ಸ್ಥಿತಿ. ಲಿಂಗಸಗೂರು ತಾಲೂಕಿನ ಮುದ್ಗಲ್ ಪಟ್ಟಣವನ್ನ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕು ಅಂತ ಒತ್ತಾಯಿಸಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸ್ಥಳೀಯ ನಾಯಕರುಗಳು ಬಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ಲಿಂಗಸಗೂರು ತಾಲೂಕು ಶಾಸಕ ಮಾನಪ್ಪ ಡಿ ವಜ್ವಲ್ ಅವರು ಆಗಮಿಸಿ ಜನರೊಂದಿಗೆ ಐಕ್ಯದೋರ್ವಿಯಾಗಿ ಭಾಗವಹಿಸಿದ್ರು. ಪಟ್ಟಣದಲ್ಲಿ ಸಂಪೂರ್ಣ ಬಂದ ಸ್ವರೂಪಿಸಿದ್ದು ವ್ಯಾಪಾರಸ್ಥರು, ಸಾರ್ವಜನಿಕರು ಉದ್ದಿಮೆಯಿಂದ ಭಾಗವಹಿಸಿದ್ರು. ಶಾಸಕ ಮಾನಪ್ಪ ಡಿ ವಜ್ವಲ್ ಅವರು ಮಾತನಾಡಿ, ಮುದ್ಗಲ್ ಪಟ್ಟಣದ ಬೆಳವಣಿಗೆಗೆ ತಾಲೂಕು ಕೇಂದ್ರ ಸ್ಥಾನಮಾನ ಅತ್ಯಗತ್ಯ. ಈ ಒತ್ತಡದ ಮೂಲಕ ಸರ್ಕಾರದ ಗಮನ ಸೆಳೆಯುತ್ತೀವಿ ಅಂತ ಹೇಳಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದು ಜನರಲ್ಲಿ ಉತ್ಸಾಹದ ಚೈತನ್ಯ ಕಂಡು ಬಂದಿದೆ. ಈ ಬಂದ ಮೂಲಕ ಸ್ಥಳೀಯರು ತಮ್ಮ ಒತ್ತಾಯಗಳನ್ನು ಜೋರಾಗಿ ಎತ್ತಿ ತೋರಿದ್ದಾರೆ. ನಮ್ಮ ತಾಲೂಕು ಮುದ್ಗಲ್ ಆಗ್ಲೇಬೇಕು. ನಮ್ಮ ತಾಲೂಕು ಮುದ್ಗಲ್ ಆಗ್ಲೇಬೇಕು. ನೀರು ಬೇಕೇ ಬೇಕು. ಪ್ರಗತಿ ಪರ ಹೋರಾಟಕ್ಕೆ ಯಾವುದೇ ಭೇದ ಭಾವ ಎಲ್ಲರೂ ಮರೆತು ನಮ್ಮ ತಾಲೂಕು ಹೋರಾಟ ಆಗಬೇಕು. ಇದು ನಮ್ಮ ತಾಲೂಕು ಅಂತಕ್ಕಂಥ ಭಾವನೆ. ಇದಕ್ಕಾಗಿ ಏನಾರ ನೀವು ಮತ್ತ ನಮ್ಮ ಸಾಬ ಒಂದು 2 ವರ್ಷ ಹೆಚ್ಚಿಬಿಟ್ಟ, ನಮ್ಮ ಸಾಬ ಒಂದು 1,000 ಹೆಚ್ಚು ಕೊಟ್ಟ, ಅದು ಯಾರು ಆಗ್ಬಾರ್ದು. ಯಾರು ಹೆಚ್ಚು ಕೊಡ್ತಾರೋ ಯಾರು ಕಮ್ಮಿ ಕೊಡ್ತಾರೋ ಗೊತ್ತಿಲ್ಲ. ಇವತ್ತೇ ನಿಮ್ಮ ಬೇಡಿಕೆ ಇಟ್ಟೀರಿ, ನಿಮ್ಮ ಬೇಡಿಕೆಗಿಂತಲೂ ಒಂದು ಬಸ್ ಹೆಚ್ಚಿಗೆ ಕೊಡ್ತೀವಿ. ಇಷ್ಟು ಮಾಡ್ಬೋದು. ಇಂದು ನಾಳೆ ಒಬ್ಬ 4 ಬಿಟ್ಟು ಅಂದ್ರೆ ಖುಷಿ ಪಡೋಂಥ ವಿಷಯ, 5 ಬಸ್ ಬಿಟ್ಟರು ಖುಷಿ ಪಡೋಂಥ ವಿಷಯ, ಏನಾದ್ರು ನಿಮ್ಮ ಖರ್ಚು ಬಂದಿಟ್ಟು ಹೆಚ್ಚಿಗೆ ರೊಕ್ಕ ಕೊಟ್ಟರು ಖುಷಿ ಪಡೋಂಥ ವಿಷಯ. ಅದನ್ನು ಮೈಕಡೆ ಪ್ರೆಸ್ಮೆಂಟ್ ಮಾಡಿ ನಮ್ಮ ಸಾಬ್ ಹಿಂಗೆ ಕೊಟ್ಟ, ಮಾನಪ್ಪದಲ್ಲಿ ಹಿಂಗೆ ಕೊಟ್ಟರು, ಅದು ಹೇಳ್ಕೊಂಡ್ರೆ ಅದು ನಮ್ಗೆ ಸಮಾಧಾನ ಆಗ್ತೈತೆ. ಯಾರು ಏನು ಸಹಾಯ ಮಾಡಿದ್ರು ನಮ್ಮ ತಾಲೂಕು ಹೋರಾಟಕ್ಕೆ ನಾವು ಸಹಾಯ ಮಾಡಿಕೊಳ್ಳೋಣ. ನಮ್ಮ ತಾಲೂಕು ಮುದ್ಗಲ್ ತಾಲೂಕು ಆಗಬೇಕಾದ ಅವಶ್ಯಕತೆ ನಮಗೆ ಅದ್ರ ಕಡೆ ಗಮನ ಕೊಡೋಣ. ಇದೆಲ್ಲ ಕತಿ ಕಟ್ಟತಕ್ಕಂಥದನ್ನು ಬಿಟ್ಕೊಂಡು ನಮ್ಮ ಹೋರಾಟ ಹೆಂಗಿರ್ಬೇಕಂದ್ರೆ ಬಹಳ ಗಂಭೀರವಾಗಿ ಹೋರಾಟ ಇರಬೇಕು. ನಾವು ಗಂಭೀರತೆಯಿಂದ ಹೋರಾಟ ಮಾಡೋಣ. ತಾಲೂಕು ಪಡ್ಕೊಡ್ತಕ್ಕಂಥ ಹೊರಗಿನ ಕೈ ಬಿಡ್ಬಾರ ಅಂದ್ರೆ ಅದಕ್ಕೆ ನಾನು ರೆಡಿ. ದಿನಾಲು ಬಂದು ನಿಮ್ಮ ಜೊತೆ ಇರಬೇಕಲ್ಲ ಕೂಡ ತಾಲೂಕು ಹೋರಾಟಕ್ಕಾಗಿ ಏನಿರಬೇಕು, ಬೆಂಗಳೂರು ಲೆವೆಲದಲ್ಲಿ ಮತ್ತು ನಮ್ಮ ತಾಲೂಕು ಲೆವೆಲದಲ್ಲಿ ನಾನು ಖಂಡಿತವಾಗಿ ನಿಮ್ಮ ಜೊತೆ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀನಿ. ಅದು ನನ್ನ ಜವಾಬ್ದಾರಿ ಕೂಡ. ನಾನು ಈ ತಾಲೂಕಿನ ಶಾಸಕನಾಗಿ ನನ್ನ ಜವಾಬ್ದಾರಿ ಕೂಡ ಇದ್ದೀನಿ. ಅದನ್ನ ಖಂಡಿತವಾಗಿ ಮಾತಾಡೋಣ. ತಾಲೂಕು ಹೋರಾಟ ಮಾಡೋಕೆ ಈಗಾಗಲೇ ಸಮಿತಿಗಳು ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದೆಲ್ಲ ಸರ್ಕಾರ ಮಟ್ಟದಲ್ಲಿದೆ. ಅದೇನು ನಾವು ಯಾರೋ ಬರೀ ಹೇಳ್ಕೊಂತ ಹೋಗಿ ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದಲ್ಲ, ಸರ್ಕಾರ ಮಟ್ಟದಲ್ಲಿದೆ. ಈಗಾಗಲೇ ನಾನು ಫಸ್ಟ್ 3ನೇ ಬಾರಿ ಶಾಸಕ ಆದ ಮೇಲೆ ಇಮ್ಮೆಡ್ಲಿ ಪತ್ರ ಕೊಟ್ಟಿದ್ದೀನಿ. ಹೋಗಿ ಕಾಲು ಹಿಡ್ಕೊಂಡು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಹಿರಿಯರಿಗೆ ಕಾಲು ಬಿಡ್ತಕ್ಕಂಥದ್ದು ಮೊದಲಿಂದ ನಮ್ಮ ಬಳಿ ಇರ್ತಕ್ಕಂಥ ಯಡಿಯೂರಪ್ಪರಿಗೆ ಒಂದು, ಸಿದ್ದರಾಮಯ್ಯವರಿಗೆ ಒಂದು, ಮತ್ತು ನಮ್ಮ ದೇವೇಗೌಡರಿಗೆ ಇವರಿಗೆ ನಾವೆಲ್ಲ ನನಗೂ ಹಿರಿಯರಾಗಂತ ಕಾಲು ಹಿಡ್ಕೊಳ್ತೀವಿ. ಇದು ಸತ್ಯವಾದಂಥ ಮಾತು. ಕೇಳಿಕೊಂಡವರು ಕೂಡ ಅವತ್ತು ಮುಖ್ಯಮಂತ್ರಿಗಳು 2023ರಲ್ಲಿ ಎಂಡಿಗೆ ನಾನು ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟಿದ್ದೀನಿ. ಅಕ್ಟೋಬರ್ ತಿಂಗಳ ಪತ್ರ ಕೊಟ್ಟು ನಿಮಗೆ ಪತ್ರಗಳನ್ನೆಲ್ಲರೂ ಜರುಗಿಸ್ಕೊಡ್ತೀನಿ. ಮತ್ತು ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಹಣವನ್ನು ಸಬ್ಮಿಟ್ ಮಾಡಿದೆ ಅಂತಕ್ಕಂಥ ಜರುಗಿಸ್ಕೊಡ್ತೀನಿ. ಆದರೆ ಮುಖ್ಯಮಂತ್ರಿಗಳು ಮಾತು ಹೇಳಿದ್ರು, ಗೊತ್ತನವರೇ ಈಗ ಯಾವುದೂ ನನ್ನ ಬಳಿ ಹಣ ಇಲ್ಲ, ನಾವು ತಾಲೂಕು ಘೋಷಣೆ ಮಾಡೋಕ್ಕಾಗಲ್ಲ, ಸಮಯ ಕೂಡ ಮುಂದೆ ನೋಡೋ ಮುಂದೆ ನಾವು 3 ವರ್ಷ ಸಮಯ ಕೊಟ್ಟಿವಿ. ಈ ಸಲ ಹೋಗಿ ಬಜೆಟ್ನಲ್ಲಿ ಇದೆ ನಮ್ಮದು ವೀರನಗಮಠ ಇದು ದೇವಿದು ನಾಳೆ 21ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. 22ನೇ ತಾರೀಕಿಗೆ ನಡೆಯುವ 22, 23 ಯಾವಾಗ ಹೋಗೋಣ. ಇನ್ನೂ ಸಮಯ ಇರ್ತದೆ, ನಮ್ಗೆ ಇನ್ನೂ 15 ದಿನ ಟೈಮ್ ಇರ್ತದೆ. ಹೋಗಿ ಮುಖ್ಯಮಂತ್ರಿಗಳ ಭೇಟಿ ಕೈ ಮುಗಿದ್ರು ನಮ್ಮ ತಾಲೂಕು ಘೋಷಣೆ ಮಾಡಿರಿ, ಇಲ್ಲೇ ಪಕ್ಕದ ಮಸ್ಕಿ ಮಾಡಿರಿ, ಸಿಲ್ವಾರ್ ಮಾಡಿರಿ. ಅದಕ್ಕಿಂತ 2 ಪಟ್ಟು ಡೆವಲಪ್ಮೆಂಟ್ ಇರೋದು ಮುಗಿದಂದು. ಇದು ತಾಲೂಕು ಯಾವತ್ತ ಘೋಷಣೆ ಆಗಬೇಕಾಗಿತ್ತು. ಜನಸಂಖ್ಯೆ ಇರ್ತಕ್ಕಂಥದ್ದು, ವ್ಯಾವಹಾರಿಕವಾಗಿರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಮಾಡಿ ಹೋಗಿ ನಾನು ಒತ್ತಡ ಹಾಕಿದ್ದೀನಿ. ನೀವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ, ನಂದು ಎಲ್ಲ ಹೋಗೋದು ಬರೋದು ಖರ್ಚು ನಂದು ಅಂತ ಹೇಳಿ ಅವರು ಹೇಳಿದ್ದಾರೆ. ಅದಕ್ಕಾಗಿ ಅವರು 1 ಬಸ್ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಶಾಸಕರು ತಾವು 2 ಬಸ್ ಬಿಡಬೇಕು ಅಂತ ಎಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾಜಿ ಶಾಸಕರಿದ್ದಾರೆ, ನಮ್ಮ DS ಸಾಹೇಬರು, ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅವರು ಇಲ್ಲಿ ಮುಖಂಡರಿದ್ದಾರೆ ಪಕ್ಷದ, ಅವ್ರಿಗೂ ಸಹ ನಾನು ಮನವಿಯನ್ನು ಮಾಡ್ತೀನಿ. ನೀವು ಹೇಳಿ, ನೀವೊಂದು 2 ಬಸ್ ಕೊಡ್ತೀರಿ. ನಮ್ಮ MLC ಶರಣಗೌಡ ಬೇಯಪುರ ಸಾಹೇಬರು ಇದ್ದಾರೆ,
ಅವರನ್ನ ಹೇಳಿ ಅವ್ರಿಗೂ 2 ಬಸ್ ಕೊಡ್ರಿ ಅಂತ ಹೇಳೋಣ. 7 ಬಸ್ ಸಾಕು. ಸಾಕಮ್ಮ ಬೇಕ್ರಿ, ಸಾಕಂತ ಬೇಕ್ರಿ ಹೇಳಿ. 7 ಸಾಕು. 7 ಬಸ್ ತಗೊಂಡು ನಾವು ನೀವಾಗ ತಗೊಂಡು ಹೋಗೋಣ ಸರ್ ದಯವಿಟ್ಟು.